ನಮಸ್ಕಾರ ಎಲ್ರಿಗೂ. ಈ ದಿನ ನಾವು ಅತ್ತೆ ಮತ್ತು ಸೊಸೆಯ ಕಥೆಯನ್ನ ಕೇಳೋಣ. ಖುಷಿ ಮಗಳೇ, ನೀನ್ ಯಾವಾಗ್ಲೂ ಅಡುಗೆ ಮನೇಲೆ ಯಾಕೆ ಕೆಲಸ ಮಾಡ್ತಾ ಇರ್ತೀಯ? ಹೋಗು, ರೋಟಿ ನಾನ್ ಮಾಡ್ತೀನಿ. ಇಲ್ಲಮ್ಮ, ನೀವು ಕೂತ್ಕೊಳ್ಳಿ, ಎಲ್ಲಾ ಅಡುಗೆ ಆಗಿದೆ. ಶ್ವೇತಾಗೆ ಹೇಳ್ತೀನಿ, ಅವಳು ಎಲ್ಲರಿಗೂ ಊಟಕ್ಕೆ ಬಡಿಸ್ತಾಳೆ. ಸಾರಿ ಅತ್ತಿಗೆ, ನಾನ್ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ. ಅಮ್ಮ ನಂಗೆ ದುಡ್ಡು ಕೊಡು, ಪಾರ್ಲರ್ಗೆ ಹೋಗ್ಬೇಕು ನಾನು. ಹಾ ಹೋಗಮ್ಮ, ಜೊತೆಗೆ ಅತ್ತಿಗೆನೂ ಕರ್ಕೊಂಡ್ ಹೋಗು. ಆದ್ರೆ ಅದಕ್ಕೂ ಮುಂಚೆ ಊಟ ಬಡಿಸೋಕೆ ಅತ್ತಿಗೆಗೆ ಹೆಲ್ಪ್ ಮಾಡು. ಅಮ್ಮ, ಅವಳು ಸೊಸೆ ತರನೇ ಇಟ್ಕೋ, ತಲೆ ಮೇಲೆ ಕುರಿಸ್ಕೋಬೇಡ. ಶ್ವೇತಾ, ಅತಿಯಾಗಿ ಮಾತಾಡ್ಬೇಡ. ಸೊಸೆ ಮತ್ತು ಮಗಳಲ್ಲಿ ಯಾವುದೇ ಭೇದ ಇಲ್ಲ. ಕೆಲಸ ನೋಡ್ಕೊ ಹೋಗು. ಆದ್ರೆ ಅಮ್ಮ ಅತ್ತಿಗೆನ ಇಷ್ಟೊಂದು ಪ್ರೀತಿ ಮಾಡೋದನ್ನ ಶ್ವೇತಾ ಸಹಿಸ್ತಾ ಇರ್ಲಿಲ್ಲ. ಅವಳು ಅತ್ತಿಗೆ ವಿರುದ್ಧ ಯಾವಾಗ್ಲೂ ಚಾಡಿ ಚುಚ್ತಿದ್ಲು, ಆದ್ರೆ ಏನು ಉಪಯೋಗ ಇರ್ಲಿಲ್ಲ. ಒಂದು ದಿನ ಪುಟ್ಟ ಕಿಶನ್ ಸೊಸೆನ ಎಲ್ಲಾದ್ರೂ ಸುತ್ತಾಡಿಸ್ಕೊಂಡು ಬಾ. ಪೂರಾ ದಿನ ಮನೇಲಿ ಕೆಲಸ ಮಾಡತಾನೆ ಇರುತ್ತಾಳೆ. ಹೂ ಅಮ್ಮ, ನಾವು ಗೋವಾಗೆ ಹೋಗ್ತೀವಿ. ಹೌದಾ? ಈ ವಿಷಯನ ಅತ್ತಿಗೆ ನಮಗೆ ಹೇಳೇ ಇರ್ಲಿಲ್ಲ. ಇದ್ ಬಿಟ್ಟು ಬೇರೆ ಎಲ್ಲಾನು ಪಂಚಾಯಿತಿ ಮಾಡ್ತಾರೆ, ಆದ್ರೆ ಗೋವಾ ವಿಷಯನ ಯಾಕೆ ಹೇಳಿಲ್ಲ? ಅರೆ, ಯಾಕಂದ್ರೆ ಇದು ಅವಳಿಗೂ ಗೊತ್ತಿರ್ಲಿಲ್ಲ ಶ್ವೇತಾ. ನಂಗೆ ಟಿಕೆಟ್ ಕಮ್ಮಿಲಿ ಸಿಗ್ತಾಯಿತ್ತು, ಅದಕ್ಕೆ ನಾನ್ ಬುಕ್ ಮಾಡ್ದೆ. ಹಾ ಖುಷಿ, ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ಬಿಡು, ಸಂಡೇ ಗೋವಾಗೆ ಹೋಗ್ತಾ ಇದೀವಿ. ಖುಷಿ ಪ್ಯಾಕ್ ಮಾಡ್ತಾ ಇರತ್ತಾಳೆ. ಆಗ ಅವರ ಅತ್ತೆ ಅಲ್ಲಿಗೆ ಬರುತ್ತಾಳೆ. ಹಾ ಇದೇ ನಮ್ಮ ಖುಷಿ. ಸೀರೆನಾ? ಅರೆ, ನೀವ್ ಗೋವಾಗ್ ಹೋಗ್ತಾ ಇರೋದು ಮಜಾ ಮಾಡೋಕ ಅಥವಾ ಮದುವೆಗ? ಹಾ. ಅಮ್ಮ, ಅಷ್ಟು ಮಾಡ್ರನ್ ಆಗಿರೋ ಬಟ್ಟೆ ಇಲ್ಲ ನನ್ ಹತ್ರ. ಅರ್ಥನೇ ಆಗ್ತಾ ಇಲ್ಲ ಏನ್ ಬಟ್ಟೆ ಇಟ್ಕೊಳ್ಳಿ ಅಂತ. ಅರೆ, ನಿಂದು ಮತ್ತೆ ಶ್ವೇತಾದು ಇಬ್ರದ್ದು ಒಂದೇ ಸೈಜ್. ಅವಳ ಮಾಡ್ರನ್ ಬಟ್ಟೆನ ಹಿಸ್ಕೊಂಡು ಹಾಕೋ, ಆಮೇಲೆ ಬಂದ್ಮೇಲೆ ವಾಪಸ್ ಕೊಡುವಂತೆ. ಹೂ ಅಮ್ಮ, ಅದು ಸರಿನೇ. ಖುಷಿ ಶ್ವೇತಾ ಹತ್ರ ಹೋಗಿ ಬಟ್ಟೆನ ಕೇಳ್ತಾಳೆ. ಇಲ್ಲಮ್ಮ, ಇಲ್ಲ, ನಾನ್ ನನ್ ಬಟ್ಟೆನೆಲ್ಲ ಕೊಡೋಲ್ಲ. ಎಲ್ಲ ಹಾಳಾಗುತ್ತೆ, ಎಲ್ಲ ಕಾಸ್ಟ್ಲಿ ಬಟ್ಟೆ. ಖುಷಿ ಬೇಜಾರಿಂದ ತನ್ನ ರೂಮ್ಗೆ ಬರ್ತಾಳೆ. ಆಗ ಅತ್ತೆ ಹೇಳ್ತಾಳೆ, ಎದ್ದೇಳು, ರೆಡಿಯಾಗು. ನಾನು ನಿಂಗೆ ಶಾಪಿಂಗ್ ಮಾಡಿಸ್ಕೊಂಡು ಬರ್ತೀನಿ ಗೋವಾಗೆ ಹೋಗೋಕೆ. ಅಷ್ಟೇ, ಇನ್ನೇನು? ಅತ್ತೆ ಸೊಸೆ ಇಬ್ಬರು ಮಾರ್ಕೆಟ್ಗೆ ಹೋಗ್ತಾರೆ ಮತ್ತು ಒಂದಕ್ಕಿಂತ ಒಂದು ಸೂಪರ್ ಆಗಿರೋ ಡ್ರೆಸ್ನ ತಗೊಂಡು ಮನೆಗೆ ಬರ್ತಾರೆ. ಅತ್ತಿಗೆಗೆ ಹೊಸ ಬಟ್ಟೆ ಕೊಡಿಸ್ತೀಯ ಅಂತ ಮೊದ್ಲೇ ಹೇಳಿದ್ರೆ ನಾನು ನನ್ ಬಟ್ಟೆನೇ ಕೊಡ್ತಾ ಇದ್ದೆ. ನಂಗೆ ಹೊಸ ಬಟ್ಟೆ ಕೊಡಿಸಬಹುದಿತ್ತಲ್ವಾ? ನೋಡು ಶ್ವೇತಾ, ಪರಿವಾರ ಅಂದ್ರೆ ಎಲ್ಲರೂ ಒಟ್ಟಿಗೆ ಇರೋದು ಅಂತ. ಬರೀ ನಂದನ್ನ ಮಾತ್ರ ಯೋಚನೆ ಮಾಡೋದ್ ಅಲ್ಲ. ಹಾಗೆ ನೀನು ಒಳ್ಳೆ ಸಂಸ್ಕಾರ ಕಲ್ತ್ಕೋಬೇಕು. ಮತ್ತೆ ಖುಷಿ, ಇವತ್ತಿಂದ ನೀನು ಮನೇಲಿ ಕೂಡ ಮಾಡ್ರನ್ ಡ್ರೆಸ್ ಹಾಕೋಳಮ್ಮ. ಬರೀ ಸೀರೆನೇ ಹಾಕೋಬೇಕು ಅಂತ ಯಾವ ರೂಲ್ಸ್ ಏನು ಇಲ್ಲ. ಅವತ್ತಿಂದ ಮನೆಯಲ್ಲಿ ಶ್ವೇತಾ ಮತ್ತು ಖುಷಿ ಒಂದೇ ತರ ಇರ್ತಿದ್ರು. ಒಂದು ದಿನ ನೆಂಟರು ಬರುತ್ತಾರೆ. ಪುಟ್ಟಿ, ನಿಮ್ಮ ಅಮ್ಮನ ಕರಿಯಪ್ಪ, ಮಾತಾಡ್ಬೇಕು. ಖುಷಿ ಅವರ ಅತ್ತೆಗೆ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ. ನಿಮ್ಮ ಮಗಳು ದೊಡ್ಡವಳಾಗಿದ್ದಾಳೆ. ಅವಳಿಗೆ ಒಂದು ಸಂಬಂಧ ಬಂದಿದೆ. ನೀವು ಹೂ ಅಂದ್ರೆ ನಾನ್ ಕರ್ಕೊಂಡು ಬರ್ತೀನಿ ಅವರನ್ನ. ಹಾ, ಇವಳು ಮಗಳಲ್ಲ, ನನ್ ಸೊಸೆ. ಮನೇಲಿ ಎಲ್ಲ ಒಂದೇ ತರ ಇರ್ತೀವಿ. ಅಂದಂಗೆ ನನ್ ಮಗಳು ದೊಡ್ಡವಳಾಗಿದ್ದಾಳೆ. ಯಾವುದಾದ್ರೂ ಸಂಬಂಧ ಬಂದ್ರೆ ಹೇಳಿ. ನೆಂಟರು ಆ ಸಂಬಂಧನ ಕರ್ಕೊಂಡು ಅವರ ಮನೆಗೆ ಬರುತ್ತಾರೆ. ಆಗ ಶ್ವೇತಾನ ಅತ್ತೆ ಆಗೋವರು ಹೇಳ್ತಾರೆ, ಇದು ಮನೆ ಎಷ್ಟ್ ಅಂತಸ್ತಿದೆ. ಮತ್ತೆ ನಿಮ್ ಸೊಸೆ ಏನ್ ಬಟ್ಟೆ ಹಾಕೊಂಡಿದ್ದಾಳೆ? ಜೀನ್ಸ್ ಟಾಪ್. ಅರೆ, ಸೀರೆ ಏನು ಇಲ್ವಾ ಇವಳತ್ರ? ಅಲ್ಲ, ಚಳಿಗಾಲ ಇದೆ. ಸೀರೆಯಲ್ಲಿ ಸೊಸೆ ಹೇಗ್ ಮ್ಯಾನೇಜ್ ಮಾಡುತ್ತಾಳೆ? ಅವಳು ಸೀರೆನೂ ಹಾಕ್ತಾಳೆ. ನೋಡಿ, ನಾವು ದೊಡ್ಡಮನೆಯವರು. ದುಡ್ಡಿಗೇನೂ ಕೊರತೆ ಇಲ್ಲ. ನಮ್ಮ ಹತ್ರ ಜಮೀನು, ಕೆಲ್ಸದವರು, ಆಳು ಕಾಲು ಎಲ್ಲ ಇದ್ದಾರೆ. ಆದ್ರೆ ನಮಗೆ ಸಂಸ್ಕಾರವಂತ ಸೊಸೆ ಬೇಕು. ಅರ್ಥ ಆಗ್ತಾ ಇದ್ದೀಯ ನಿಮ್ಗೆ? ಅತ್ತೆ ಏನೋ ಹೇಳೋ ಅಷ್ಟರಲ್ಲಿ ಶ್ವೇತಾ ಹೇಳ್ತಾಳೆ, ಹಾಯ್ ರೇ, ದುಡ್ಡು, ಬಂಗಲೆ, ಆಳು ಕಾಳು, ಜಮೀನು. ಹಾ, ನಂಗೆ ಒಪ್ಪಿಗೆ ಇದೆ. ಅರೆ ಥಡಿ ಶ್ವೇತಾ, ನಾನ್ ಮಾತಾಡ್ತಾ ಇದೀನಲ್ವಾ? ನೋಡಿ, ನಮ್ಮ ಮನೇಲಿ ಇಷ್ಟೊಂದು ಸ್ವತಂತ್ರ ಸಿಗೋದಿಲ್ಲ. ಅರೆ ಹೂ ಅನ್ನಮ್ಮ, ಬೇಗ ಹೂ ಅನ್ನು. ಅತ್ತೆ ಏನು ತಾನೇ ಮಾಡ್ತಾಳೆ.
ಮಗಳ ಮದುವೆನ ಇಂಥ ಮನೆಗೆ ಮಾಡ್ತಾಳೆ ಅಂದ್ರೆ ಅಲ್ಲಿ ಅವಳ ಆಚಾರ ವಿಚಾರ ಎರಡು ಹೊಂದಲ್ಲ. ಮದುವೆ ಆದ್ಮೇಲೆ ಒಂದಿನ ಫೋನ್ನಲ್ಲಿ, ಶ್ವೇತಾ ಮಗಳೇ, ಒಂದ್ಸರಿ ಮನೆಗೆ ಬಾ, ನಿನ್ನ ನೋಡ್ಬೇಕು ಅಂತ ತುಂಬಾ ಮನಸ್ಸಾಗಿದೆ. ಅಮ್ಮ, ಮನೇಲಿ ತುಂಬಾ ಕೆಲ್ಸ ಕಣಮ್ಮ. ಏನ್ ಮಾಡೋದು, ದೊಡ್ಡ ಮನೆ, ಆದ್ರೆ ಬರೋರು ಹೋಗೋರು ಜಾಸ್ತಿ. ಮಗಳೇ, ನಂಗೆ ಮುಂಚೆನೇ ಗೊತ್ತಿತ್ತು ಇದು ಹಿಂಗೆ ಅಂತ, ಆದ್ರೆ ನೀನೇ ಒಪ್ಕೋತಿರ್ಲಿಲ್ಲ. ಅಮ್ಮ ನೋಡು, ಎಲ್ಲ ಮನೇಲೂ ಹೀಗೆ ಇರೋದು. ನಿನ್ ಮಗಳಿಗೆ ಇಲ್ಲಿ ಸೀರೆನ ತಲೆಯಿಂದ ಇಲ್ಸೋ ಹಾಗೆ ಇಲ್ಲ, ಆದ್ರೆ ಅಲ್ಲಿ ಅತ್ತಿಗೆ ಸ್ಕರ್ಟ್ ಹಾಕೊಂಡು ತಿರ್ಗತ್ತ ಇರತ್ತಾಳೆ. ಮಗಳೇ, ನಂಗೇನ್ ಗೊತ್ತಿತ್ತು ನನ್ ಮಗಳಿಗೆ ಅತ್ತೆ ಮನೆ ಹೆಸರಲ್ಲಿ ಜೈಲುಗೂಡು ಸಿಗುತ್ತೆ ಅಂತ. ಸರಿ ಕಣಮ್ಮ, ಫೋನ್ ಇಡ್ತೀನಿ. ಅತ್ತೆಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ಬೇಕು. ನಿಮ್ ತರ ಅಲ್ಲ, ಒಂದು ರೋಟಿ ಮಾಡಿ ಒಂದು ಪಲ್ಯ ಮಾಡಿ ಪೂರಾ ದಿನ ಫ್ರೀಯಾಗಿ ತಿರುಗೋ ತರ. ಅತ್ತೆ ಫೋನ್ ಇಡುತ್ತಾಳೆ, ಆದ್ರೆ ಯೋಚನೆಲಿ ಮುಳುಗ್ತಾಳೆ. ಒಂದು ಕಡೆ ಮಗಳು ಅವಳಿಗೆ ಏನು ಸ್ವತಂತ್ರನೇ ಇಲ್ಲ, ಇನ್ನೊಂದು ಕಡೆ ಸೊಸೆ ಅವಳನ್ನ ನೋಡಿದ್ರೆ ಮದುವೆಯಾಗಿದೆ ಅಂತಾನೂ ತಿಳಿಯಲ್ಲ. ಮಾರನೇ ದಿನ, ಖುಷಿ ಖುಷಿ. ಹಾ ಅಮ್ಮ, ಹೇಳಿ, ಏನಾಯ್ತು? ಏನಾದರೂ ಬೇಕಿತ್ತ ನಿಮ್ಗೆ? ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಜಿಮ್ ಬಟ್ಟೀಲಿ ಸೊಸೆನ ನೋಡಿ ಅತ್ತೆಗೆ ಅವಳ ಮಗಳು ಸೀರೆಯಲ್ಲಿ ಇರೋದು ನೆನಪಾಗುತ್ತದೆ. ನೋಡು ಸೊಸೆ, ಮನೇಲಿ ಸೊಸೆ ತರ ಇರೋದನ್ನ ಕಲಿ. ಇಷ್ಟೊಂದು ಟೈಟ್ ಆಗಿರೋ ಡ್ರೆಸ್ ಹಾಕೊಂಡು ಜಿಮ್ಗೆ ಹೋಗೋದು ನಂಗೆ ಇಷ್ಟ ಆಗಲ್ಲ. ಹೋಗಿ ರೊಟ್ಟಿ ಮಾಡು. ರೋಟಿ? ಅಮ್ಮ, ಇವಾಗಿನ್ನು ಸಂಜೆ 6 ಗಂಟೆ, ಈ ಟೈಮ್ಲಿ ರೊಟ್ಟಿನಾ? ಇವಾಗೇನು ನನ್ನ ಊಟ ತಿಂಡಿಲೂ ರಿಸ್ಟ್ರಿಕ್ಷನಾ? ಅರೆ, ನಂಗೆ ಇಷ್ಟ ಬಂದಾಗ ನನ್ ಮನೇಲಿ ನಾನ್ ತಿನ್ನೋಕು ಕುಡಿಯೋಕು ಕಷ್ಟನಾ? ಸೊಸೆಗೆ ಕಸಿವಿಸಿ ಆಯ್ತು. ಅವಳಿಗೆ ಅರ್ಥ ಆಗೋಲ್ಲ. ಅವಳ ಅತ್ತೆ ನೆನ್ನೆ ತನಕ ಅಷ್ಟೊಂದು ಸಪೋರ್ಟಿವ್ ಇದ್ದವರು ಸಡನ್ ಆಗಿ ಏನಾಯ್ತು? ಅವಳು ಅಡುಗೆ ಮನೆಗೆ ಹೋಗ್ತಾಳೆ, ಬಿಸಿ ಬಿಸಿ ರೊಟ್ಟಿ ಜೊತೆ 2 ತರ ಪಲ್ಯ, ಚಟ್ನಿ ಎಲ್ಲಾನು ತಗೊಂಡು ಬರ್ತಾಳೆ. ಅಮ್ಮ, ಊಟ. ಇಷ್ಟೊಂದು ಊಟ? ನನ್ನ ರಾಕ್ಷಸಿ ಅಂತ ತಿಳ್ಕೊಂಡ. ಬಿಸಿ ರೊಟ್ಟಿ ಅಷ್ಟೇ ಕೇಳಿದ್ದು. ಆದ್ರೆ ಅಮ್ಮ, ನೀವು ರೊಟ್ಟಿನ ಯಾವುದ್ರಲ್ಲಿ ತಿಂತೀರಾ? ಪಲ್ಯ ಮಾಡ್ಲೇಬೇಕಿತ್ತು ಅಲ್ವಾ? ಅರೇ, ಹೊಟ್ಟೆ ಹಸಿವೆ ಸತ್ ಹೋಯಿತು ನಿನ್ ಹತ್ರ ವಾದ ಮಾಡಿ. ಹೋಗ್ ಕೆಲಸ ನೋಡು, ಪೂರಾ ಮನೆ ಕ್ಲೀನ್ ಮಾಡು. ಸ್ವಲ್ಪ ಹೊತ್ ಆದ್ಮೇಲೆ ಶ್ವೇತಾ ಮನೆಗೆ ಬರ್ತಾಳೆ. ಅರೆ ಖುಷಿ, ಬೇಗ ಕಾಫಿ ತಗೊಂಡು ಬಾ, ಹಬ್ಬದ ಅಡುಗೆ ಮಾಡು, ನನ್ ಮಗಳು ಬಂದಿದ್ದಾಳೆ. ಅರೆ ಇಲ್ಲಮ್ಮ, ಡ್ರೈವರ್ ಹೊರಗೆ ಇದ್ದಾನೆ. ನಾನು ಸ್ವಲ್ಪ ಮನೆ ಸಾಮಾನ್ ತಗೊಳ್ಳೋಕೆ ಅಂತ ಹೇಳಿ ಬಂದಿದ್ದೀನಿ, ನಾನ್ ಹೋಗ್ಬೇಕು. ಅರೆ ಮಗಳೇ, ಎಷ್ಟು ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ ನಿನ್ನ. 2-3 ದಿನ ಆಯ್ತು, ಹೋಗೋ ಹಾಗೆ ಬಾ. ನನ್ ಅತ್ತೆ ಸತ್ ಮೇಲೆ ಬರ್ತೀನಿ. ನಾನ್ ದಿನ ಬೇಡ್ಕೊಳ್ತೀನಿ ನನ್ ಅತ್ತೆ ಬೇಗ ಸಾಯ್ಲಿ ಅಂತ. ಸರಿ, ನಾನ್ ಹೋಗ್ ಬರ್ತೀನಿ ಅಮ್ಮ. ಅಯ್ಯೋ ದೇವರೇ, ಎಂತ ದಿನ ನೋಡಬೇಕಾಯ್ತು ನನ್ ಮಗಳಿಗೆ. ಅತ್ತೆ ಒಳಗೆ ಹೋಗ್ತಾಳೆ. ಅಲ್ಲಿ ಖುಷಿಯ ಜಿಮ್ ಫ್ರೆಂಡ್ ದುಕಾಲ್ ಬರುತ್ತೆ. ಯಾಕಮ್ಮ ಇವತ್ತು ಜಿಮ್ಗೆ ಬಂದಿಲ್ಲ? ಗೊತ್ತಿಲ್ಲಮ್ಮ, ಸಡನ್ ಆಗಿ ಅಮ್ಮಗೆ ಏನಾಯ್ತು ಅಂತ. ಬಿಡು, ಏನ್ ಮಾಡೋದು, ನಂಗೆ ಅನ್ನಿಸ್ತಾ ಇಲ್ಲ ನಾನು ಇನ್ಮುಂದೆ ಜಿಮ್ಗೆ ಬರ್ತೀನಿ ಅಂತ. ಖುಷಿ ಸ್ಪೀಕರ್ಲಿ ಮಾತಾಡ್ತಾ ಇದ್ಲು. ಅವರ ಅತ್ತೆ ಕೇಳಿಸ್ಕೊಳ್ತಾ ಇದ್ದಳು. ಈ ಅತ್ತೆದಿರೇ ಇಷ್ಟು, ನಾನ್ ಹೇಳೋದಿಷ್ಟೇ, ಆ ಮುದುಕಿ ಬೇಗ ಸಾಯ್ಲಿ, ನೀನ್ ಆರಾಮಾಗಿ ಇರೋ ಹಾಗಾಗ್ಲಿ. ಖುಷಿಗೆ ಅವಳ ಫ್ರೆಂಡ್ ಮಾತ್ನ ಕೇಳಿ ತುಂಬಾ ಸಿಟ್ಟು ಬರುತ್ತೆ. ಅಮ್ಮನ ಬೇಗ ಸಾಯ್ಲಿ ಅಂತ ಯಾರ್ ಬೇಡ್ಕೊಳ್ತಾರೆ? ಮೋಹಿನಿ, ಯಾವತ್ತೂ ಈ ತರ ಮಾತಾಡ್ಬೇಡ ನನ್ ಹತ್ರ. ನಮ್ಮ ಮನೆ ಕಳಸನೆ ನಮ್ ಅತ್ತೆ. ಅವ್ರು ಏನ್ ಮಾಡಿದ್ರು ನಮ್ ಒಳ್ಳೆದಕ್ಕೆ ಮಾಡ್ತಾರೆ. ನಾನ್ ಹೇಳ್ತೀನಿ ನಮ್ ಅತ್ತೆ ಅಂತ, ಅತ್ತೇನ ಎಲ್ಲರಿಗೂ ಕೊಡ್ಲಿ ಅಂತ ಆ ದೇವರನ್ನ ಕೇಳ್ತೀನಿ. ಅತ್ತೆ ಈ ಮಾತನ್ನ ಕೇಳ್ತಾ ಇದ್ಲು. ಅವಳ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಮಗಳ ಹಣೆಬರದಲ್ಲಿ ಸೊಸೆಗೆ ಯಾಕೆ ಹೀಗ್ ಮಾಡ್ತಾ ಇದ್ದೆ ಅಂತ. ಖುಷಿ, ಏನಾಯ್ತಮ್ಮ, ಜಿಮ್ಗೆ ಹೋಗೋದಿಲ್ವಾ?